ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಈ ದಿನದ ರೆಸಿಪಿ ಗುಲಾಬ್ ಜಾಮೂನ್. MTR ಗುಲಾಬ್ ಜಾಮೂನು ಫ್ಲಫಿಯಾಗಿ ಮತ್ತು ಜ್ಯೂಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಪ್ಪೆ ಕೋವದಲ್ಲೂ ಕೂಡ ಮಾಡ್ಬೋದು. ಕೆಲವರು ಪನ್ನೀರಲ್ಲೂ ಕೂಡ ಜಾಮೂನ್ ಮಾಡ್ತಾರೆ. ನಾವೀಗ MTR ರೆಡಿ ಟು ಯೂಸ್ ಮಿಕ್ಸಲ್ಲಿ MTR ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಫ್ಲಫಿಯಾಗಿ ಬರುತ್ತೆ, ತುಂಬ ಜ್ಯೂಸಿಯಾಗಿ ಬರುತ್ತೆ. ಬಟ್ ಮಾಡೋ ಮೆಥಡು ಚೆನ್ನಾಗಿರಬೇಕು. ಮತ್ತು ನಾವು ಶುಗರ್ ಸಿರಪ್ ಪ್ರಿಪ್ರೇಷನ್ ಇದೆಯಲ್ಲ, ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಗುಲಾಬ್ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬ್ ಜಾಮೂನ್ ಅಂತ. 2 ಇಲ್ಲ 3 ಇಂಗ್ರೀಡಿಯೆಂಟ್ಸ್ ಸಾಕು. ಶುಗರು, ಕೆಲವರು ಕೇಸರಿ ಹಾಕ್ತಾರೆ. ಮನೇಲೇ ಮಾಡೋದ್ರಿಂದ ಎಲ್ಲರ ಮನೇಲೂ ಕೇಸರಿ ಇರಲ್ಲ. ಟರ್ಮರಿಕ್ ಹಾಕ್ರಿ, ಫುಡ್ ಕಲರ್ ಯೂಸ್ ಮಾಡಬೇಡಿ. 1 ಪ್ಯಾಕು MTR ಪೌಡರ್ಗೆ, ಜಾಮೂನ್ ಮಿಕ್ಸಿಗೆ 3 ಲೋಟ ಸಕ್ಕರೆ, 3 ಲೋಟ ನೀರು ಹಾಕಿ. ನಾವು ಎಷ್ಟು ಸಕ್ಕರೆ ತಗೊಂಡಿರ್ತೀವೋ ಅಷ್ಟು ನೀರನ್ನು ಹಾಕಬೇಕು. 1 ಪ್ಯಾಕೆಟ್ ಗುಲಾಬ್ ಜಾಮೂನ್ ಮಿಕ್ಸಿಗೆ ನಮಗೆ 900 ಗ್ರಾಮ್ಸ್ ಅಷ್ಟು ಶುಗರ್ ಬೇಕಾಗುತ್ತೆ. ಅದನ್ನು ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡ್ಕೊಂಡು ನೀವು ಯಾವ ಅಳತೆಯಲ್ಲಿ ಶುಗರ್ ಹಾಕಿರ್ತೀರ ಆ ಅಳತೆಯಲ್ಲಿ ನೀವು ನೀರನ್ನು ಹಾಕಿ ಸಕ್ಕರೆ ಕರಗ್ಸೋಕೆ ಬಿಡಿ. ಇದು ಯಾವ ರೀತಿ ಮಾಡಬೇಕು ಅಂದರೆ, ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು, ಶುಗರ್ ಸಿರಪ್ಪು ರೆಡಿ ಆಗುತ್ತೆ. ತುಂಬ ಬಾಯ್ಲ್ ಮಾಡಬೇಡಿ. 2ರಿಂದ 3 ಲವಂಗ ಹಾಕಿ ಬಾಯ್ಲ್ ಆಗಬೇಕಾದ್ರೆ ಆ ಲವಂಗದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಜಾಮೂನಿಗೆ. ಕೆಲವರು ಏಲಕ್ಕಿ ಪೌಡ್ರನ್ನ ಹಾಕ್ತಾರೆ, ಕೇಸರಿ ಹಾಕ್ತಾರೆ. ನಾನು ಏಲಕ್ಕಿ ಪೌಡ್ರ್ ಬದಲಾಗಿ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಶುಗರ್ ಸಿರಪ್ಪು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಇಲ್ಲ ಅಂತ ನೋಡಲಿಕ್ಕೆ ಒಂದು ಫಿಂಗರಲ್ಲಿ ಹಿಡಿದ್ಬಿಟ್ಟು ನೋಡಿ. ಅದು ನಮ್ಮ 2 ಫಿಂಗರ್ನ ಸ್ಟಿಕ್ ಆದರೆ ಅದು ಶುಗರ್ ಸಿರಪ್ ರೆಡಿಯಾಗಿದೆ ಅಂತ ಅರ್ಥ. ತುಂಬ ಬಾಯ್ಲ್ ಮಾಡಬೇಡಿ, ಪಾಕದ ಥರ ಆಗಿಬಿಡುತ್ತೆ. ಒಂದೆಳೆ ಪಾಕ ಆಗಬಾರ್ದು. ನಾವು ಫಿಂಗರೆಲ್ಲ ಟಚ್ ಮಾಡಿದರೆ 1 ಫಿಂಗರಿಂದ ಇನ್ನೊಂದು ಫಿಂಗರ್ಗೆ ಅಂಟ್ಕೊಂಡ್ರೆ ಸಾಕು. ಕರೆಕ್ಟು 5 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿದರೆ ಸಾಕು. ನೋಡೋ ಅವಶ್ಯಕತೆನೇ ಇಲ್ಲ. ಮತ್ತು ಸಕ್ಕರೆ ಮತ್ತು ನೀರನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕರೆಕ್ಟ್ ಅಳತೆಯಲ್ಲಿ ಹಾಕಿದರೆ ಆಗುತ್ತೆ. ಈಗ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕಿ. ಎಲ್ಲರ ಮನೇಲೂ ಕೇಸರಿ ಇರಲ್ಲ, ಹಾಗಾಗಿ ಅರಿಶಿನ ಹಾಕಿ. ಅದು ಆಂಟಿಬಯೋಟಿಕ್ ಕೊಡೋದು, ತುಂಬ ಚೆನ್ನಾಗಿ ಬರುತ್ತೆ. ಫುಡ್ ಕಲರ್ ಯೂಸ್ ಮಾಡಬೇಡಿ. ಮನೇಲೇ ಮಾಡೋದು ಅಂದಾಗ ಕೆಮಿಕಲ್ಸ್ ಇರೋ ಕಂಟೆಂಟ್ಗಳನ್ನ ನಾವು ಯೂಸ್ ಮಾಡಬಾರ್ದು. ಇದಕ್ಕೆ ನಾನು 1 ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದ್ದರೂ ಹಾಕ್ಬೋದು. ಇಲ್ಲದೇ ಇದ್ದರೆ ವೆನಿಲಾ ಎಸೆನ್ಸ್ ಬದಲಾಗಿ ಏಲಕ್ಕಿನ ಕುಟ್ಟಿ ಹಾಕ್ಬೋದು. ಇದನ್ನು ಮುಚ್ಚಿಡಿ 5 ನಿಮಿಷ. ನೋಡು, ನಾನು ಗುಲಾಬ್ ಜಾಮೂನ್ ಮಿಕ್ಸು MTR ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ಇದನ್ನು ಒಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಬೈ 1 ಗೆಟ್ 1 ಆಫರ್ ಇದೆ ಈಗ. ಇದಕ್ಕೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅದರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ. ಒಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಮಿಲ್ಕ್ ಪೌಡರ್ ಆ್ಯಡ್ ಮಾಡಬೇಕು. 1-2 ಸ್ಪೂನು ನಿಮ್ಮ ಮನೇಲಿ ಯಾವುದಿದೆಯೋ ಯಾವುದಾದ್ರೂ ಸಾಕು. ಮಿಲ್ಕ್ ಪೌಡ್ರು 1-2 ಸ್ಪೂನು ಆ್ಯಡ್ ಮಾಡಿಕೊಂಡು ನೀರಲ್ಲೇ ಕಲಸಿ. ಕೆಲವರು ಮಿಲ್ಕ್ ಪೌಡ್ರ್ ಹಾಕ್ತೇ ಹಾಲಲ್ಲಿ ಕಲಿಸ್ತಾರೆ, ಹಾಗೂ ಮಾಡ್ಬೋದು. ಯಾಕಂದರೆ ಒಂಥರ ಸ್ಟಿಕ್ಕಿನೆಸ್ ಬರುತ್ತೆ ಮಿಕ್ಸ್ ಡವ್. ಹಾಗಾಗಿ ಇದಕ್ಕೆ ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಎಲ್ಲ ಕಲಿಸ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸನ್ನ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಮಿಲ್ಕ್ ಪೌಡರ್ ಬದಲಾಗಿ ಹಾಲು ಹಾಕ್ಕೊಂಡ್ರೆ ಸ್ಟಿಕ್ಕಿನೆಸ್ಸು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡ್ರ್ ಹಾಕಿದ್ರೂ ಅಷ್ಟೇ. ಮಿಲ್ಕ್ ಪೌಡ್ರ್ ಇಲ್ಲದೇ ಇದ್ದರೂ ಹಾಲಲ್ಲಿ ಕಲಿಸ್ಕೊಳ್ಳಿ. ಮಿಲ್ಕ್ ಪೌಡ್ರ್ ಹಾಕಿದರೆ ನೀರಲ್ಲಿ ಕಲಿಸ್ಕೋಬೇಕು. ಹಾಲು ಮತ್ತು ಮಿಲ್ಕ್ ಪೌಡ್ರ್ ಎರಡೂ ಹಾಕಬೇಡಿ. ಅದು ತುಂಬ ಒಂಥರ ಸ್ಮೂತ್ ಆಗಿಬಿಟ್ಟು ನಾವು ಡೀಪ್ ಫ್ರೈ ಮಾಡಬೇಕಾದ್ರೆ ಅದು ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವ್ದಾರು ಒಂದು ಯೂಸ್ ಮಾಡಿ. ಒಂದು ಮಿಲ್ಕ್ ಯೂಸ್ ಮಾಡಿದರೆ ಮಿಲ್ಕಲ್ಲಿ ಕಲಿಸ್ಕೊಳ್ಳಿ. ಹಾಲಿನ ಪೌಡ್ರ್ ಹಾಕಿದರೆ ಡೌವನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ಮತ್ತೆ ಕೈಗೆ ಅಂಟುತ್ತೆ ಅನ್ನೋ ಅವಶ್ಯಕತೆ ಇಲ್ಲ.
ನೋಡಿ ಎಷ್ಟು ಚೆನ್ನಾಗಿ ನಾವು ಕೈಗೆ ಅಂಟ್ಕೊಳ್ಳೋದೇ ಇಲ್ಲ. ಅದರಲ್ಲಿ ಬಟರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ರೆಡಿ ಟು ಯೂಸ್ ಮಿಕ್ಸ್ ಆಗಿರೋದ್ರಿಂದ ಇದು ನಾವು ಈ ಡೋವಿಗೆ ಮತ್ತೆ ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಕೈಗೂ ಕೂಡ ಅಂಟಲ್ಲ, ಅಷ್ಟು ಚೆನ್ನಾಗಿ ಡೋ ಬರುತ್ತೆ. ಚೆನ್ನಾಗಿ ನಾದಬೇಕು ಇದನ್ನು, ಯಾಕೆಂದರೆ ನಾದಿಲ್ಲ ಅಂದರೆ ನಾವು ಜಾಮೂನ್ ಬಾಲ್ಗಳು ಮಾಡಿಕೊಂಡಾಗ ಅದು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೀಟಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ನಾದಬೇಕು. ಮತ್ತು ನೀರು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ, ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ನೋಡಿ ಕೈಗೂ ಕೂಡ ಅಂಟ್ಕೊಳ್ಳಲ್ಲ, ಅದು ಅಷ್ಟು ಚೆನ್ನಾಗಿ ನಾದ್ಕೊಳ್ಬೋದು ಹಿಟ್ಟನ್ನು. ನೀರು ಇಲ್ಲ ಹಾಲು ಯಾವುದಾದ್ರೂ ಸರಿ, ಮಿಲ್ಕ್ ಪೌಡ್ರ್ ಇಲ್ಲದಿದ್ದರೆ ಹಾಲಲ್ಲಿ ಕಲಿಸ್ಕೊಳ್ಳಿ. ಹಾಲೂ ಇಲ್ಲ ಅಂದರೆ ಬರೀ ನೀರಲ್ಲಿ ಕಲಿಸ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಏನಂದರೆ ಹಾಲು ಮತ್ತು ಮಿಲ್ಕ್ ಪೌಡ್ರ್ ಎರಡರಲ್ಲಿ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ಜ್ಯೂಸ್ ಕಂಟೆಂಟನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈಗ ಹಿಟ್ಟು ರೆಡಿ ಆಯಿತು. ಇದನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಡಿ. ಚೆನ್ನಾಗಿ ಅದು ನೆನ್ಕೊಳ್ಳುತ್ತೆ. ನೆನ್ಕೊಂಡ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ತಕ್ಷಣವೇ ಮಾಡಿದರೆ ಉಂಡೆ ಮಾಡಿದರೆ ಮಧ್ಯೆ ಮಧ್ಯೆ ಕ್ರ್ಯಾಕ್ಸ್ ಬರುತ್ತೆ. ಹಾಗಾಗಿ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಿ, ಮುಚ್ಚಿಟ್ಬಿಡಿ. ಒಂದು 5ರಿಂದ 10 ನಿಮಿಷ ಸಾಕು ಮುಚ್ಚಿಟ್ಟು. ನೋಡಿ ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕದು. ನಾವು ಒಂದು ಫಿಂಗರ್ ಹಾಕಿದರೆ ಅದು ಒಳಗಡೆ ಹೋಗ್ಬೇಕಿಟ್ಟು. ನಾವು ಕೈಯಲ್ಲಿ ಹಿಂಗೆ ಉಂಡೆ ಮಾಡ್ತಾಯಿದ್ರೆ ಕ್ರ್ಯಾಕ್ಸ್ ಬರಬಾರ್ದು, ಆ ಥರ ನಾವು ಡೋನ ಮಾಡ್ಕೋಬೇಕು. ನೋಡಿ ಕೈಗೆ ಎಣ್ಣೆ ತುಪ್ಪ ಏನು ಸವರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಕೈಗಂಟಲ್ಲ. ಹಾಗೇ ಉಂಡೆಗಳ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ, ಎಷ್ಟು ದೊಡ್ಡ ಜಾಮೂನ್ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಎರಡು ಅಂಗೈ ಮಧ್ಯದಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಲ್ ಮಾಡಬೇಕು. ನಾನು ಒಂದೆರಡನ್ನ ಎಗ್ ಶೇಪ್ ಮಾಡ್ತಾಯಿದ್ದೀನಿ, ಸಿಲಿಂಡ್ರಿಕಲ್ ಶೇಪು. ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂದೇ ಶೇಪ್ ತಿನ್ನಲಿಕ್ಕೆ, ಅದಕ್ಕೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿ. ನಾನು ಸಿಲಿಂಡ್ರಿಕಲ್ಲು ಮತ್ತು ರೌಂಡ್ ಶೇಪ್ ಎರಡೂ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ಬೇಕಾ ಶೇಪಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ಮಾಡ್ಕೊಳ್ಳಿ. ಯಾವ ಥರ ಉಂಡೆ ಮಾಡ್ಕೋಬೇಕು ಅಂದರೆ, ನಾವು ಮಾಡಿರೋ ಉಂಡೆಯಲ್ಲಿ ಅಂದರೆ ಡೋ ಬಾಲ್ಗಳಲ್ಲಿ ಮೇಲೆ ಕ್ರ್ಯಾಕ್ಸ್ ಇರಬಾರ್ದು. ಆ ಕ್ರ್ಯಾಕ್ಸ್ ಎಲ್ಲ ಮುಚ್ಕೊಳ್ಳೋ ಥರ ನಾವು ಎರಡೂ ಪಾಮ್ಸಲ್ಲಿ ಚೆನ್ನಾಗಿ ಉಜ್ಜಿ ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ ಉಂಡೆಗಳು ರೆಡಿಯಾಗಿದೆ. ಈಗ ತುಪ್ಪದಲ್ಲಿ ಕರೆದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲರ ಮನೇಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದಾದ್ಮೇಲೆ ಒಂದು ಉಂಡೆಗಳ್ನ ಹಾಕಬೇಕು. ಮತ್ತು ಕರಿಬೇಕಾದ್ರೆ ಒಂದು ಸೀಕ್ರೆಟ್ ಏನು ಅಂದರೆ, ಒಂದು ಉಂಡೆ ಹಾಕಿ ಅದರ ಪಕ್ಕದಲ್ಲಿ ಇನ್ನೊಂದು ಹಾಕಬೇಡಿ, ಬೇರೆ ಬೇರೆ ಕಡೆ ಹಾಕ್ಕೊಳ್ತಾ ಬನ್ನಿ. ಈ ಥರ ನೋಡಿ, ಒಂದು ಈ ಕಡೆ ಹಾಕಿದರೆ ಒಂದು ಆ ಕಡೆ ಹಾಕಬೇಕು. ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಯಾವುದಾದ್ರೂ ಅಷ್ಟೇ, ನಾವು ಫ್ರೈ ಮಾಡಬೇಕಾದ್ರೂ ಕೆಲವು ಟಿಪ್ಸನ್ನ ಯೂಸ್ ಮಾಡಬೇಕಾಗುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ಹಾಕಿದರೆ, ಒಂದ್ರ ಪಕ್ಕ ಒಂದು ಹಾಕಿದರೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ಹಾಕಿ, ಇವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ತನಕ ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಲೋ ಫ್ಲೇಮಲ್ಲಿಡಿ, ತುಂಬ ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮು ಬೇಡ, ಲೋ ಟು ಮೀಡಿಯಮ್ ಫ್ಲೇಮು. ನೋಡಿ ಈ ಥರ ತಿರುಗಿಸ್ತಾ ಇರಬೇಕು. ಎಲ್ಲ ಉಂಡೆಗಳೂ ಒಂದೇ ಕಲರ್ ಬರಬೇಕು, ಎಲ್ಲ ಕಡೆನೂ ಗೋಲ್ಡನ್ ಬ್ರೌನ್ ಬರಬೇಕು. ಒಂದು ಕಡೆ ವೈಟಿಶು, ಒಂದು ಕಡೆ ಗೋಲ್ಡನ್ ಬ್ರೌನ್ ಬರಬಾರ್ದು. ಅದು ಶುಗರ್ ಸಿರಪ್ ಹೀರ್ಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅಂತ. ಹಾಗಾಗಿ ನಾವು ಫ್ರೈ ಮಾಡಬೇಕಾದ್ರೇ ನಿಧಾನಕ್ಕೆ ಪೇಷನ್ಸಲ್ಲಿ ಮಾಡಬೇಕು. ಈಗ ಗೋಲ್ಡನ್ ಬ್ರೌನ್ ಕಲರ್ ಬರಲಿಕ್ಕೆ ಶುರುವಾಗಿದ್ದಾವೆ. ದಯವಿಟ್ಟು ಹೈ ಫ್ಲೇಮಲ್ಲಿ ಮಾಡಬೇಡಿ. ಹೈ ಫ್ಲೇಮಲ್ಲಿ ಮಾಡಿದರೆ ಬೇಗ ಮೇಲ್ಗಡೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡಿ. ಈಗ ಎಣ್ಣೆಯಲ್ಲಿ ಮುಳುಗುವ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈಗ ತಿರುಗಿಸ್ತಾ ಇರಬೇಕು, ಆಗ ಎಲ್ಲ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಇಲ್ಲಾಂದರೆ ಒಂದು ಕಡೆ ಗೋಲ್ಡನ್ ಕಲರ್ ಬರುತ್ತೆ, ಇನ್ನೊಂದು ಕಡೆ ಬಂದಿರಲ್ಲ. ಹಾಗಾಗಿ ಈ ಥರ ತಿರುಗಿಸ್ಕೊಂಡು ಫ್ಲಿಪ್ ಮಾಡ್ತಾಯಿರಿ. ಯಾವುದು ಬೆಂದಿದೆಯೋ ನೋಡಿ, ಕೆಲವು ಸಲ ಒಂದೊಂದೇ ಬೆಂದಿರುತ್ತೆ, ಕರೆದಿರುತ್ತೆ. ಯಾವುದು ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಆಗಿರುತ್ತೆ ಅದನ್ನು ಎತ್ತಿ ತೆಕ್ಕೊಳ್ಳಿ. ಬೇರೆ ಎಲ್ಲ ಆಗಬೇಕು ಅಂತ ಕಾಯ್ತಾಯಿದ್ರೆ ಅದು ಸೀದೋಗ್ಬಿಡುತ್ತೆ. ಸೀದೋದ್ರೆ ಬ್ಲ್ಯಾಕಿಶ್ ಆಗಿಬಿಡುತ್ತೆ. ಹಾಗಾಗಿ ಯಾವುದು ಗೋಲ್ಡನ್ ಕಲರ್ ಬ್ರೌನ್ ಬೇಗ ಬಂದಿರುತ್ತೋ
ಅದನ್ನು ಒಂದೊಂದನ್ನು ಎತ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು ಎತ್ಕೊಳ್ಳಿ. ಯಾವುದು ಗೋಲ್ಡನ್ ಬ್ರೌನ್ ಕಲರ್ ಫುಲ್ ಆಗಿದೆ ಎಲ್ಲ ಕಡೆ ಆ ಥರದ್ದನ್ನು ನೋಡಿಬಿಟ್ಟು ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಷ್ಟು ಗೋಲ್ಡನ್ ಕಲರ್ ಬಂದಿರಬೇಕು. ಅದು ನೋಡಿ ಬಾಣಲಿ ಇರೋದಿನ್ನು ಅದಿನ್ನು ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿಲ್ಲ. ಈ ಥರ ಫ್ಲಿಪ್ ಮಾಡ್ತಾಯಿರಿ. ಫ್ಲಿಪ್ ಮಾಡ್ತಾ ಇದ್ದರೆ ಎಲ್ಲ ಕಡೆ ನೀಟಾಗೆ ಡೀಪ್ ಫ್ರೈ ಆಗುತ್ತೆ. ಅದು ಇದನ್ನು ತುಂಬ ಸೀಕ್ರೆಟು, ಪೇಷನ್ಸಲ್ಲಿ ಮಾಡಿ. ಇಲ್ಲಿ ನಾವು ಡೀಪ್ ಫ್ರೈನ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದರೆ ಜಾಮೂನು ಕಲರು ಕೂಡ ಸರಿ ಬಂದಿರಲ್ಲ, ಫ್ಲಫಿಯಾಗೂ ಬರಲ್ಲ, ಜ್ಯೂಸಿಯಾಗೂ ಬರಲ್ಲ. ಆದ್ದರಿಂದ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾದ್ರೆ ತುಂಬ ಕಾಳಜಿ ವಹಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಜಾಮೂನ್ ಬಾಲ್ಸ್ ರೆಡಿ ಆಯಿತು. ನಾನು ಜ್ಯೂಸನ್ನ ಇನ್ನೊಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಬೇಕಾದ್ರೆ ಜಾಮೂನ್ನ ಶುಗರ್ ಸಿರಪ್ಪು ಸ್ವಲ್ಪ ವಾರ್ಮ್ ಆಗಿರಬೇಕು ಮತ್ತು ಉಂಡೆಗಳು ತಣ್ಣಗಾಗಿರಬೇಕು. ಒಂದು ಸಿರಪ್ ಆದರೂ ವಾರ್ಮ್ ಇರಬೇಕು, ಇಲ್ಲ ಉಂಡೆಗಳಾದರೂ ವಾರ್ಮ್ ಇರಬೇಕು. ಸಿರಪ್ ವಾರ್ಮ್ ಇರೋದ್ರಿಂದ ಉಂಡೆಗಳು ತಣ್ಣಗಾದ್ಮೇಲೆ ಹಾಕಿ ಬಿಸಿ ಉಂಡೆಗಳ್ನ ಹಾಕಿದರೆ ಎಲ್ಲ ಬಿಟ್ಕೊಂಡು ಕ್ರ್ಯಾಕ್ಸ್ ಬರುತ್ತೆ, ಓಪನ್ ಆಗಿಬಿಡ್ತವೆ. ಹಾಗಾಗಿ ಉಂಡೆಗಳ್ನ ಸ್ವಲ್ಪ ವಾರ್ಮ್ ಇರೋ ಜ್ಯೂಸಿಗೆ ಹಾಕಿ ಅರ್ಧದಿಂದ 1 ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ. ನೀವು ಎಷ್ಟು ಜಾಸ್ತಿ ಟೈಮ್ ಬಿಡ್ತೀರೋ ಅಷ್ಟು ಜಾಸ್ತಿ ಟೈಮು ಅಷ್ಟು ಚೆನ್ನಾಗಿ ಬರುತ್ತೆ. ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಜ್ಯೂಸ್ ಒಳಗೆಲ್ಲ ಡಿಪ್ ಆಗಲಿ. ನೋಡಿ ಜ್ಯೂಸಿನ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ನಮಗೆ ಹಾಕಿದರೆ ನೀರು ಥರ ಬೀಳಬಾರ್ದು, ಅದು ನಿಧಾನಕ್ಕೆ ಬೀಳಬೇಕು. ಈಗ ಮುಚ್ಚಿಡಿ. ಒಂದು ಅರ್ಧ ಗಂಟೆಯಿಂದ 1 ಅವರ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗೆ ಜ್ಯೂಸನ್ನು ಹೀರ್ಕೊಂಡಿದ್ದಾವೆ. ನೋಡಿ ಹೀರ್ಕೊಂಡಾದಮೇಲೆ ಜ್ಯೂಸಿನ ಕನ್ಸಿಸ್ಟೆನ್ಸಿನ ಸ್ವಲ್ಪ ತಿಕ್ಕಾಗುತ್ತೆ. ಜ್ಯೂಸ್ ತಣ್ಣಗೆ ಆದಂಗೆ ಅದ್ರ ಕನ್ಸಿಸ್ಟೆನ್ಸಿನೂ ಸ್ವಲ್ಪ ಚೇಂಜ್ ಆಗುತ್ತೆ, ತಿಕ್ಕಾಗುತ್ತೆ. ಜಾಮೂನು ಜ್ಯೂಸನ್ನು ಹೀರ್ಕೊಂಡಿರೋದ್ರಿಂದ ತಿಕ್ಕು ಜ್ಯೂಸು ಮತ್ತು ಜಾಮೂನು ತುಂಬ ನೋಡಿ ಈ ಥರ ವಿತ್ ಜ್ಯೂಸು ನಾವು ಸರ್ವ್ ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ ನೋಡಿ. ಉಂಡೆಗಳು ಎಷ್ಟು ಚಿಕ್ಕವಿದ್ವು. ಇದು 1 ಅವರ್ ಬಿಟ್ಟಿದ್ದೀರಷ್ಟೇ. ನೀವು ತುಂಬ ಹೊತ್ತು 2 to 3 4 ಅವರ್ಸ್ ನೀವು ಬಿಟ್ಟರೆ ಅಥವಾ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ತಿಂದರೆ ಇನ್ನೂ ಚೆನ್ನಾಗೆ ಜ್ಯೂಸು ನಾವು ಹೀರ್ಕೊಂಡು ಜಾಮೂನು ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಮಾಡಬೇಕಾದ ಸ್ವೀಟು ಅಂದರೆ ಇದೇನೆ. ಎಲ್ಲ ರೆಡಿ ಇರೋದ್ರಿಂದ ಒಂದು ಅರ್ಧ ಗಂಟೆ ಒಳಗಡೆ ಈ ಸ್ವೀಟ್ ರೆಡಿ ಆಗುತ್ತೆ. ನೋಡಿ ನಾನೀಗ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಜ್ಯೂಸ್ ಹೀರ್ಕೊಂಡಿದೆ. ನಾನು ಕೇವಲ ಅರ್ಧ ಗಂಟೆ ಬಿಟ್ಟಿರೋದಷ್ಟೇ. ಇನ್ನೂ ಜಾಸ್ತಿ ಹೊತ್ತು ಬಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಜ್ಯೂಸಿಯಾಗಿದೆ. ನಾವು ಉಂಡೆಗಳ್ನ ನಾವೇನು ಫ್ರೈ ಮಾಡ್ಕೋತೀವ ಆ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು. ಮತ್ತು ಶುಗರ್ ಸಿರಪ್ಪನ್ನು ಕರೆಕ್ಟ್ ವಾಟರ್ ಮತ್ತು ಶುಗರ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿದರೆ ಸಿರಪ್ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಪನ್ ಮಾಡ್ತೀವಿ ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ. ಜಾಮೂನು ಎಲ್ರಿಗೂ ಇಷ್ಟ, ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಅಷ್ಟೇ. ತಿಂತಾಯಿದ್ರೆ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ. ಅವಾಗವಾಗ ಮಾಡ್ಕೊಂಡು ತಿನ್ನಿ. ರೆಡಿ ಟು ಮಿಕ್ಸ್ ಬರೋದ್ರಿಂದ ಮನೇಲಿ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಬೋದು. ಮಾಡೋ ಕರೆಕ್ಟ್ ಮೆಥಡಲ್ಲಿ ಮಾಡಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.